ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಮೂಲದಲ್ಲಿ ಶ್ರೀದತ್ತ ಶ್ರೀಪಾದವಲ್ಲಭ ನರಸಿಂಹ ಯತಿವರ ಶ್ರೀಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀ ಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 8ನೇ ಭಾಗ ಉತ್ತರಕಾಂಡ ಷಷ್ಠಮ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಶೇಗಾವಿಯಲ್ಲಿ ನಡೆದ ಮಹಾರಾಜರ ನಂತರದ ಪ್ರಸಂಗಗಳ 2ನೇ ಭಾಗ, ಡಾಕ್ಟರ್ ರಾಜಾರಾಮರು ಮತ್ತು ಪ್ರಸಾದ ಪ್ರಸಂಗ, ರತನ್ಸಾನ ಮಗನ ಕಥಾ ಪ್ರಸಂಗ, ರಾಮಚಂದ್ರ ಪಾಟೀಲನ ಮಗಳ ಪ್ರಸಂಗ ಇತ್ಯಾದಿ ಇವುಗಳನ್ನು ಒಳಗೊಂಡಿರುವ 19ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರು ತಮ್ಮ ಸಮಾಧಿಯ ನಂತರವೂ ಅನೇಕ ಭಾವುಕ ಭಕ್ತರಿಗೆ ಹಲವಾರು ವೇಷಗಳಲ್ಲಿ ದರ್ಶನ ನೀಡಿದ್ದರು. ಅಂತಹ ಅವರ ಇನ್ನೋರ್ವ ಭಾವುಕ ಭಕ್ತರಲ್ಲಿ ಕಾಮಗಾವಿನ ಡಾಕ್ಟರ್ ಬಾವು ರಾಜಾರಾಮರವರು ಕೂಡ ಒಬ್ಬರು. ಅವರು ತೆಲ್ಹಾರಿಗೆ ವರ್ಗಾವಣೆಗೊಂಡಿದ್ದರು. ಹೀಗಿರಲು ತೆಲ್ಹಾರಿಗೆ ಹೋಗುವ ಪೂರ್ವದಲ್ಲಿ ತನ್ನ ಪರಿವಾರ ಸಹಿತವಾಗಿ ಮಹಾರಾಜರ ದರ್ಶನಕ್ಕಾಗಿ ಶೇಗಾವಿಗೆ ಬರುವರು. ಅವರು ಸಮಾಧಿಯ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಡುವಾಗ ಬಾಳಾಭಾವು ಅವರನ್ನು ಕುರಿತು ಪ್ರಸಾದ ತೆಗೆದುಕೊಂಡು ಹೋಗಲು ಪ್ರಾರ್ಥಿಸುವರು. ಆದರೆ ಅವರು ಅಂದು ರಾತ್ರಿ ಪ್ರಸಾದ ಸೇವಿಸದೆ ಎತ್ತಿನ ಗಾಡಿಯಲ್ಲಿ ಕುಳಿತು ಅದೇ ರಾತ್ರಿ ಅಲ್ಲಿಂದ ಹೊರಡುವರು. ಆ ರಾತ್ರಿ ಕತ್ತಲು ಕವಿದಿದ್ದರಿಂದ ಅವರ ಪತ್ನಿಗೆ ಏನೇನೋ ಅಪಶಕುನವಾಗುತ್ತಿದ್ದವು. ಅಷ್ಟರಲ್ಲಿ ಗಾಡಿಯವನು ತೆಲ್ಹಾರದ ದಾರಿ ತಪ್ಪಿದನು. ಯಾರಿಗಾದರೂ ದಾರಿ ಕೇಳಬೇಕೆಂದರೆ ರಾತ್ರಿ ಯಾರೂ ಕಂಡು ಬರುತ್ತಿಲ್ಲ. ಗಾಡಿ ಮುಂದೆ ಹೋಗಿ ಒಂದು ಕೆರೆ ದಂಡಿಯ ಮೇಲೆ ನಿಂತಿತು. ಗಾಡಿಯವನು ದಾರಿ ತಪ್ಪಿದ್ದನ್ನು ಸಾಹೇಬರಿಗೆ ಹೇಳಲು ರಾಜಾರಾಮರು ಗಾಬರಿಗೊಂಡರು. ನಂತರ ಇದಕ್ಕೆಲ್ಲ ಕಾರಣ ಮಹಾರಾಜರು ನಾವು ಶೇಗಾವಿಯಿಂದ ಬಾಳಾಭಾವು ಹೇಳಿದರೂ ಪ್ರಸಾದ ಸೇವಿಸದೆ ಹೊರಟಿದ್ದರ ಕಾರಣ ಹೀಗಾಗಿದೆ ಎಂದರೆ ತಮ್ಮ ರಾಜಾರಾಮರು ತನ್ನ ಗಾಡಿಯನ್ನು ಹಿಂದಕ್ಕೆ ತಿರುಗಿಸಿ ಶೇಗಾವಿಗೆ ನಡೆ ಎನ್ನುವರು. ಗಾಡಿ ಶೇಗಾವಿಯಡಿಗೆ ಹೊರಟಾಕ್ಷಣ ಏನೂ ಪ್ರಯಾಸವಿಲ್ಲದೆ ಬೆಳಗಾಗುವುದರೊಳಗಾಗಿ ಶೇಗಾವಿಗೆ ಬಂದು ಮುಟ್ಟಿತು. ಆ ದಿನ ಬಾಳಾಭಾವುಗೆ ಭೇಟಿಯಾಗಿ ನಡೆದ ಸಂಗತಿಯನ್ನು ಹೇಳಿ ಇಡೀ ದಿನವೆಲ್ಲ ಶೇಗಾವಿಯಲ್ಲಿದ್ದು ಮಹಾರಾಜರ ಪ್ರಸಾದವನ್ನು ಸ್ವೀಕರಿಸಿ ರಾತ್ರಿ ಮಠದಲ್ಲಿ ನಡೆಯುವ ಭಜನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರನೇ ದಿನ ಅಲ್ಲಿಂದ ಹೊರಟು ಆಯಾಸವಿಲ್ಲದೆ ತೇಲ್ಹಾರಿಗೆ ತಲುಪಿದರು. ಮುಂದೆ ಅವರು ಸುಖವಾಗಿ ಬಾಳಲು ಆಗಾಗ ಕುಟುಂಬ ಸಮೇತವಾಗಿ ಶೇಗಾವಿಗೆ ಬಂದು ಹೋಗುತ್ತಿದ್ದರು. ಇನ್ನು ಮಹಾರಾಜರ ಮುಂದಿನ ಸುರಸ ಚರಿತೆಯ ಪ್ರಸಂಗವು ಎಂತೆಂದರೆ, ಭಾವಸಾರ ಸಮಾಜದ ರತನಸ ಎಂಬ ಸಜ್ಜನ ಗೃಹಸ್ಥನಿದ್ದನು. ಒಂದು ಸಲ ಅವನ ಮಗನು ವಿಚಿತ್ರ ರೋಗದಿಂದ ಬಳಲುತ್ತಿದ್ದನು. ವೈದ್ಯರ ಪ್ರಯತ್ನವು ವಿಫಲವಾಗಿ ಮಗನು ದಿನಕ್ಕೆ ಸೊರಗಿ ಅವನ ಮೈ ಮೇಲೆ ಕೇವಲ ಎಲುಬುಗಳು ಹಾಗೂ ಚರ್ಮ ಮಾತ್ರ ಉಳಿದಿದ್ದವು. ಮಗನ ಈ ಸ್ಥಿತಿಯನ್ನು ನೋಡಿದ ತಂದೆಯು ಶೋಕ ಸಾಗರದಲ್ಲಿ ಮುಳುಗಿದನು. ಇನ್ನೇನು ಬಾಲಕನು ಕೊನೆಯುಸಿರೆಳೆಯುವ ಸ್ಥಿತಿಯಲ್ಲಿರಲು ತಂದೆಗೆ ಒಂದು ಉಪಾಯವು ಹೊಳೆಯಿತು. ತಕ್ಷಣವೇ ತಡಮಾಡದೆ ಅವನು ಸಾವಿನ ದವಡೆಯಲ್ಲಿರುವ ತನ್ನ ಮಗನನ್ನು ಎತ್ತಿಕೊಂಡು ಹೋಗಿ ಮಹಾರಾಜರ ಸಮಾಧಿಯ ಮುಂದಿಟ್ಟು, ನನ್ನ ಮಗನಿಗೆ ಗುಣವಾದರೆ ನಾನು 5 ರೂಪಾಯಿಯ ಪ್ರಸಾದವನ್ನು ಹಂಚುವೆನೆಂದು ಹರಕೆ ಹೊತ್ತನು. ಅಷ್ಟೇ ಅಲ್ಲದೆ ಮನದಲ್ಲೇ ಮಹಾರಾಜರನ್ನು ನೆನೆಯುತ್ತಾ, ಹೇ ಗಜಾನನ, ನಾನು ಕೂಡ ತಮ್ಮವನೇ. ನನ್ನ ಪುತ್ರನು ತಮ್ಮ ಸಮಾಧಿಯ ಮುಂದೆ ಮರಣ ಹೊಂದಿದರೆ ವಿದರ್ಭ ಪ್ರಾಂತದಲ್ಲೆಲ್ಲ ತಮ್ಮ ಹೆಸರಿಗೆ ಕಪ್ಪು ಚುಕ್ಕೆ ಬರುವುದು. ಹೇ ಸ್ವಾಮಿ, ತಮ್ಮ ಚರಣಗಳು ಅಮೃತ ಸಮಾನವೆಂದು ಜನರು ನುಡಿಯುವರು. ಆದ್ದರಿಂದ ಈ ದೇನಿನ ಮೇಲೆ ಕೃಪೆ ಮಾಡಿರಿ. ತಮ್ಮ ಅಮೃತ ದೃಷ್ಟಿಯನ್ನು ನನ್ನ ಮಗನ ಮೇಲೆ ಬೀರಿರಿ ಎಂದು ಕಣ್ಣೀರು ಸುರಿಸ ಹತ್ತಿದನು. ಕೆಲವು ಸಮಯದವರೆಗೆ ಹೀಗೆಯೇ ಕಳೆಯಲು ಅತ್ತ ಯಾವುದೋ ಬೆಳಕು ಹರಿದಂತಾಗಿ ಮಗನು ಕಣ್ಣು ತೆರೆದನು. ಸ್ವಲ್ಪ ಕಾಲದಲ್ಲೇ ಆ ಮಗನು ತನ್ನ ಕೈಕಾಲು ಅಲುಗಾಡಿಸಿ ಅಪ್ಪ ಎಂದು ಕರೆದನು. ಆಗ ಅಲ್ಲಿರುವ ಜನರು ಈ ಚಮತ್ಕಾರವನ್ನು ನೋಡಿ ಆಶ್ಚರ್ಯಚಕಿತರಾಗುವರು. ಮಗನು ಮತ್ತೆ ತಂದೆಯನ್ನು ಕುರಿತು ಅಪ್ಪ ಹಸಿವೆ ಎನ್ನಲು ತಂದೆಯು ಮಹಾರಾಜರ ಸಮಾಧಿಗೆ ಹಣೆಮಣಿದು ಮಗನಿಗೆ ಅಲ್ಲೇ ಮಠದಲ್ಲಿ ದೊರೆಯುವ ಪ್ರಸಾದವನ್ನು ಉಣಿಸಿಕೊಂಡು ನಂತರ ಅವನನ್ನು ಕರೆದುಕೊಂಡು ಮನೆಗೆ ಬರುವನು. ಮುಂದೆ ಕೆಲವೇ ದಿನಗಳಲ್ಲಿ ಮಗನಿಗೆ ಪೂರ್ಣ ಗುಣಮುಖವಾಗಲು ತನ್ನ ಕುಟುಂಬ ಸಹಿತವಾಗಿ ಮಗನನ್ನು ಕರೆದುಕೊಂಡು ಮಹಾರಾಜರ ಸಮಾಧಿಗೆ ಹೋಗಿ 5 ರೂಪಾಯಿಗಳ ಪ್ರಸಾದವನ್ನು ಹಂಚಿ ಮನೆಗೆ ಬರುವನು. ಮುಂದೆ ಆ ಮಗನು ಬೆಳೆದು ದೊಡ್ಡವನಾಗಲು ಜ್ಞಾನಿಯಾಗುವನು. ಇನ್ನೊಂದೆಡೆಗೆ ರಾಮಚಂದ್ರ ಪಾಟೀಲನ ಯುವ ಕನ್ಯೆ ಚಂದ್ರಭಾಗಳಿಗೆ ಆಗ ತಾನೇ ಮದುವೆಯಾಗಿತ್ತು. ಮುಂದೆ ದಿನ ಕಳೆಯಲು ಸಮಯಕ್ಕೆ ಸರಿಯಾಗಿ ಆಕೆ ಬಸುರಿಯಾದಳು. ನಂತರ 9 ಮಾಸಗಳು ತುಂಬಲು ಆಕೆಯ ಪ್ರಸವ ವೇದನೆಯು ಸಹಿಸದಾಗಿತ್ತು. ಸ್ತ್ರೀ ಜಾತಿಗೆ ಇದೊಂದು ಮರುಜನ್ಮವೆನ್ನುವರು. ಕೆಲವು ಸಮಯದ ಮೇಲೆ ಆಕೆ ಗಂಡು ಮಗುವಿಗೆ ಜನ್ಮವಿತ್ತಳು. ಆದರೆ ಆಕೆಗೆ ವಿಚಿತ್ರ ರೀತಿಯ ಜ್ವರವೇರಿತ್ತು. ತಂದೆಯು ಆಕೆಯನ್ನು ಲಾಡೆಗಾವಿನಿಂದ ಅಕೋಲಿಗೆ ಕರೆದುಕೊಂಡು ಬರುವನು. ಅವಳಿಗೆ 2-3 ವೈದ್ಯರಿಂದ ಚಿಕಿತ್ಸೆ ನೀಡಿದರೂ ಆಕೆಯ ಜ್ವರ ಇಳಿಯಲಿಲ್ಲ. ಒಬ್ಬೊಬ್ಬ ವೈದ್ಯರು ಒಂದೊಂದು ಪ್ರಕಾರ ಹೇಳತೊಡಗಿದರು.
ಕೊನೆಗೆ ತಂದೆಯು ಬೇಸತ್ತು ತನ್ನ ಮಗಳ ಭಾರವನ್ನು ಗಜಾನನ ಮಹಾರಾಜರ ಮೇಲೆ ಚೆಲ್ಲಲು ಬಯಸಿದನು. ಮನದಲ್ಲೇ ಮಹಾರಾಜರನ್ನು ಭಕ್ತಿಯಿಂದ ನೆನೆದು ಅವಳ ಹಣೆಗೆ ಶೇಗಾವಿಯಿಂದ ತಂದ ವಿಭೂತಿಯನ್ನು ಅಂದರೆ ಭಸ್ಮವನ್ನು ಹಚ್ಚಿದನು. ಮಾರನೇ ದಿನದಿಂದಲೇ ಆಕೆಯ ಜ್ವರದಲ್ಲಿ ಇಳಿಮುಖ ಕಂಡುಬರುತ್ತದೆ. ನಿಧಾನವಾಗಿ ಆಕೆಯ ಆರೋಗ್ಯದಲ್ಲಿ ಸುಧಾರಣೆಯು ಕಂಡುಬಂದು ಮುಂದೆ 1-2 ವಾರಗಳಲ್ಲಿಯೇ ಆಕೆಯು ಮೊದಲಿನಂತಾಗುವಳು. ಅವಳು ಮಠಕ್ಕೆ ಕಾಲ್ನಡಿಗೆಯಲ್ಲಿಯೇ ಹೋಗುವಂತಾದಳು. ಇದೆಲ್ಲ ಮಹಾರಾಜರ ಭಸ್ಮದ ಮಹಿಮೆಯಾಗಿದೆ ಎಂದರಿತ ಅವರೆಲ್ಲರೂ ಆಗಾಗ ಶೇಗಾವಿಗೆ ಬಂದು ಮಹಾರಾಜರ ಸಮಾಧಿ ದರ್ಶನ ಹೊಂದಿ ಮುಂದೆ ಸುಖವಾಗಿ ಬಾಳಹತ್ತಿದರು. ಮುಂದೆ ಇದ್ದಕ್ಕಿದ್ದಂತೆ ರಾಮಚಂದ್ರನ ಪತ್ನಿಯಾದ ಜಾನಕೀಬಾಯಿಗೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುವುದು. ಮತ್ತೆ ಕೆಲವು ದಿನಗಳ ನಂತರ ಆಕೆ ವಿಚಿತ್ರವಾಗಿ ವರ್ತಿಸತೊಡಗಿದಳು. ಕೆಲವು ಸಲ ಹುಚ್ಚರಂತೆ ವರ್ತಿಸುತ್ತಿದ್ದರೆ, ಕೆಲವು ಸಲ ಬಾಯಿಗೆ ಬಂದಂತೆ ಆಡುತ್ತಿದ್ದಳು. ಇನ್ನು ಕೆಲವು ಬಾರಿ ಊಟ ಮಾಡದೆ ಮಲಗುತ್ತಿದ್ದರೆ, ಕೆಲವು ಬಾರಿ ಸತತವಾಗಿ ಉಣ್ಣುತ್ತಿದ್ದಳು. ಅವಳ ಈ ರೀತಿ ವರ್ತನೆಯನ್ನು ನೋಡಿ ಕೆಲವರು ಇವಳಿಗೆ ಭೂತಬಾಧೆಯಾಗಿದೆ, ಇವಳ ಮೇಲೆ ಮಾಟ ಮಂತ್ರ ಮಾಡಲಾಗಿದೆ ಎಂದು ನುಡಿಯುತ್ತಿದ್ದರು. ರಾಮಚಂದ್ರನು ಪತ್ನಿಯ ಉಪಚಾರಕ್ಕಾಗಿ ಏನೆಲ್ಲ ಪ್ರಯತ್ನ ಮಾಡಿ ಸೋತಿದ್ದನು. ನಂತರ ಕೊನೆಗೊಂದು ಉಪಾಯ ಹೊಳೆದು ಅವನು ಪತ್ನಿಯನ್ನು ಕುರಿತು, ನಾಳೆಯಿಂದ ನೀನು ಸ್ನಾನವನ್ನು ಮಾಡಿ ದಿನಾಲೂ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡು ಎನ್ನಲು ಆಕೆಯು ಪತಿಯ ಆಜ್ಞೆಯನ್ನು ಶಿರಸ ವಹಿಸಿದಳು. ಮುಂದೆ ಕೆಲವೇ ದಿನಗಳಲ್ಲಿ ಅವಳು ಗುಣಮುಖವಾಗಲು ಅವಳು ಮಹಾರಾಜರ ಕೃಪೆಯಿಂದಾಗಿ ಮೊದಲಿನಂತಾಗುವಳು. ಅತ್ತ ಈ ಹಿಂದೆ ಶೇಗಾವಿಯಲ್ಲಿ ಮಹಾರಾಜರ ನಂತರ ಬಾಳಾಭಾವು ಮಠಾಧೀಶನಾದನು. ಮಹಾರಾಜರ ಆಶೀರ್ವಾದ ಹೊಂದಿದ ಬಾಳಾಭಾವು ಅವನಿಂದಲೂ ಕೂಡ ಹಲವಾರು ಚಮತ್ಕಾರಗಳು ನಡೆಯುವವು. ಮುಂದೆ ಕೆಲವು ದಿನಗಳಲ್ಲಿ ಬಾಳಾಭಾವು ವೈಶಾಖ ವದ್ಯ ಷಷ್ಠಿಗೆ ಶೇಗಾವಿಯಲ್ಲಿ ದೈವಾಧೀನನಾಗಲು, ತದನಂತರ ನಂದೂರಗಾವಿನ ನಾರಾಯಣನು ಮಠದ ಆಸನವನ್ನು ಪದಗ್ರಹಣ ಮಾಡಿದನು. ಹಲವಾರು ವರ್ಷಗಳ ಕಾಲ ಮಠದಲ್ಲಿ ಭಕ್ತರ ಉದ್ಧಾರಗೈದ ನಾರಾಯಣನು ಚೈತ್ರ ಶುದ್ಧ ಷಷ್ಠಿಗೆ ಸಮಾಧಿಸ್ಥನಾಗುವನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.